ಬಸವ ಧರ್ಮ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ ಲಿಂಗೈಕ್ಯರಾಗಿದ್ದಾರೆ. ಈಗಾಗಲೇ ಬಸವ ಮಂಟಪವನ್ನ ತಲುಪಿದೆ ಮಾತೆ ಮಹಾದೇವಿ ಅವರ ಪಾರ್ಥಿವ ಶರೀರ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಬಸವ ಮಂಟಪವನ್ನ ತಲುಪಿದ್ದಾಗಿದೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ ಅನ್ನೋ ಸುದ್ದಿ ತಿಳಿತಾ ಇದ್ದಂತೆ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ರಾಜಾಜಿನಗರದ ಬಸವ ಮಂಟಪದಲ್ಲಿ ನೆರೆದಿದ್ರು. ಇದೀಗ ಬಸವ ಮಂಟಪ ತಲುಪಿದೆ ಪಾರ್ಥಿವ ಶರೀರ ಅನ್ನೋ ಮಾಹಿತಿ ಸಿಕ್ಕಿದೆ. ಮಣಿಪಾಲ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಇದೀಗ ಬಸವ ಮಂಟಪವನ್ನ ತಲುಪಿದೆ. ಇನ್ನು ಕಳೆದ 7 ದಿನಗಳಿಂದ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು ಆಸ್ಪತ್ರೆಯಲ್ಲೇ ಮಾತೆ ಮಹಾದೇವಿ ಅವರು. ಪ್ರಮುಖವಾಗಿ ಉಸಿರಾಟದ ಸಮಸ್ಯೆ ಅವರನ್ನ ಕಾಡ್ತಾ ಇತ್ತು, ಕಿಡ್ನಿ ಸಮಸ್ಯೆ ಕೂಡ ಅವರನ್ನ ಹೈರಾಣಾಗಿಸಿತ್ತು. ಕಳೆದ 1 ವರ್ಷದಿಂದ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಂತ ಮಾತೆ ಮಹಾದೇವಿ ಅವರು ನಿರಂತರವಾಗಿ ಡಯಾಲಿಸಿಸ್ ಅನ್ನ ಮಾಡಿಸ್ಕೊಳ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಬಸವ ಮಂಟಪವನ್ನ ಇದೀಗ ಪಾರ್ಥಿವ ಶರೀರ ತಲುಪಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಭಕ್ತರನ್ನ ಅಲ್ಲಿ ಗಮನಿಸ್ತಾ ಇದ್ದೀವಿ. ಕಳೆದ 1 ವಾರದಿಂದ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆಯನ್ನ ಮಾತೆ ಮಹಾದೇವಿ ಅವರು ಪಡ್ಕೊಳ್ತಾ ಇದ್ರು. ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ ಅಂತ ಡಾಕ್ಟರ್ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ನಿನ್ನೆ ವೇಳೆಗೆ ಸ್ವಲ್ಪ ಸೀರಿಯಸ್ ಆಗಿದೆ ಅವರ ಆರೋಗ್ಯ ಪರಿಸ್ಥಿತಿ ಅನ್ನೋ ಮಾಹಿತಿ ಸಿಕ್ಕಿತ್ತು. ಆದ್ರೆ ಇವತ್ತು ಸಂಜೆ ವೇಳೆಗೆ ದುರದೃಷ್ಟವಶಾತ್ ಮಾತೆ ಮಹಾದೇವಿ ಅವರನ್ನ ಅವರ ಭಕ್ತಗಣ ಭಕ್ತ ವೃಂದ ಕಳ್ಕೊಂಡಿದೆ. ಒಂದು ಕಡೆ ಅಲ್ಲಿ ಜಯಘೋಷವನ್ನ ಮೊಳಗ್ತಾ ಇದ್ರು ಭಕ್ತಾದಿಗಳು, ಇನ್ನೊಂದು ಕಡೆ ಅಲ್ಲಿ ನೀರವ ಮೌನ ಆವರಿಸಿದೆ. ನಿನ್ನೆ ತಾನೇ ಹುಟ್ಟುಹಬ್ಬದ ಆಚರಣೆಯನ್ನ ಭಕ್ತರು ಬಸವ ಮಂಟಪದಲ್ಲಿ ಭಜನೆ ಮಾಡೋ ಮುಖಾಂತರವಾಗೆಲ್ಲ ಆಚರಣೆ ಮಾಡಿದ್ರು. ಆದ್ರೆ ಮಾತೆ ಮಹಾದೇವಿಯರು ನಿನ್ನೆನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ನಿನ್ನೆಯಿಂದ ಕೂಡ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಆಗಿತ್ತು, ಸೀರಿಯಸ್ ಆಗಿದ್ದಾರೆ ಅಂತ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ರು. ಪ್ರಥಮ ಮಹಿಳಾ ಜಗದ್ಗುರು ಅಂತಾನೆ ಅವರ ಭಕ್ತ ವೃಂದದಲ್ಲಿ ಗುರುತಿಸಿಕೊಂಡಿದ್ದಂತ ಪ್ರಖ್ಯಾತಿ ಪಡೆದಿದ್ದಂತ ಮಾತೆ ಮಹಾದೇವಿ ಅವರು ಇನ್ನು ನೆನಪು ಮಾತ್ರ. ಇದೀಗ ಬಸವ ಮಂಟಪವನ್ನ ಪಾರ್ಥಿವ ಶರೀರ ತಲುಪಿದೆ. ಅಲ್ಲಿ ಭಕ್ತರು ಕೂಡ ಬಂದಿದ್ದಾರೆ. ಇನ್ನು ಪೊಲೀಸರು ಕೂಡ ಅಲ್ಲಿ ಈಗ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಲಿಂಗೈಕ್ಯರಾಗಿದ್ದಾರೆ ಅನ್ನೋ ವಿಚಾರ ತಿಳಿತಾ ಇದ್ದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇದೀಗ ಬಸವ ಮಂಟಪದ ಬಳಿ ಧಾವಿಸಿ ಬರ್ತಾ ಇದ್ದಾರೆ. ಇನ್ನು ಇವತ್ತು ಸಾರ್ವಜನಿಕರಿಗೆ ಜೊತೆಗೆ ಭಕ್ತರಿಗೆ ಅಲ್ಲೇ ಅವಕಾಶವನ್ನ ಮಾಡಿಕೊಡ್ತಾರೆ ರಾಜಾಜಿನಗರದಲ್ಲಿ. ನಾಳೆ ಕೂಡಲ ಸಂಗಮಕ್ಕೆ ಪಾರ್ಥಿವ ಶರೀರವನ್ನ ಕೊಂಡೊಯ್ದು ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸೋದಕ್ಕೆ ಈಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ರಾಜಾಜಿನಗರಕ್ಕೆ ಪಾರ್ಥಿವ ಶರೀರ ಬಂದಿದೆ. ಅಲ್ಲಿನ ಬಸವ ಮಂಟಪದಲ್ಲಿ ಎಲ್ಲ ತಯಾರಿಗಳು ಕೂಡ ನಡೆದಿದೆ. ಅಂತಿಮ ದರ್ಶನಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ. ಇನ್ನು ಗಣ್ಯಾತಿ ಗಣ್ಯರು ಕೂಡ ಇದೀಗ ಅಲ್ಲಿಗೆ ಬಂದು ಅಂತಿಮ ನಮನವನ್ನ ಸಲ್ಲಿಸುವಂತ ನಿರೀಕ್ಷೆ ಇರೋದ್ರಿಂದ ಪೊಲೀಸರು ಕೂಡ ಈಗ ಸರ್ಪಗಾವಲನ್ನ ಹಾಕಿದ್ದಾರೆ, ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಒಂದು ಕಡೆ ಬೆಂಗಳೂರಿನ ರಾಜಾಜಿನಗರದ ಬಸವ ಮಂಟಪದಲ್ಲಿ ಈಗ ಪಾರ್ಥಿವ ಶರೀರ ಬಂದಿದೆ. ಭಕ್ತರು ಈಗ ಅಂತಿಮ ದರ್ಶನವನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ದೃಶ್ಯವನ್ನ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ರೆ, ಇನ್ನೊಂದು ವಿಂಡೋದಲ್ಲಿ ಸ್ಕ್ರೀನ್ ಮೇಲೆ ನಾವು ಅಂತ್ಯ ಸಂಸ್ಕಾರಕ್ಕೆ ನಾಳೆ ಅಂತ್ಯ ಸಂಸ್ಕಾರ ಆಗುತ್ತೆ. ಅಂತ್ಯ ಸಂಸ್ಕಾರಕ್ಕೋಸ್ಕರ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇದು ಬಾಗಲಕೋಟೆಯ ಚಿತ್ರಣ. ಅಂತ್ಯ ಸಂಸ್ಕಾರಕ್ಕೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಸಾರ್ವಜನಿಕರಿಗೆ ಜೊತೆಗೆ ಭಕ್ತರಿಗೆ. ಇನ್ನೊಂದು ಕಡೆ ನಾಳೆ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಅಂತ್ಯ ಸಂಸ್ಕಾರಕ್ಕೋಸ್ಕರ ಸಕಲ ರೀತಿಯ ಸಿದ್ಧತೆಗಳನ್ನ ತಯಾರಿಗಳನ್ನ ಅಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಅದನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಬಸವಾದಿ ತತ್ವಗಳನ್ನ ಇಡೀ ಜಗತ್ತಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಮಾತೆ ಮಹಾದೇವಿಯವರ ಪಾತ್ರ ಪ್ರಮುಖವಾದದ್ದು. ಚಿಕ್ಕಂದಿನಿಂದಲೇ ಆಧ್ಯಾತ್ಮದತ್ತ ಮಾತೆ ಮಹಾದೇವಿಯವರಿಗೆ ಸಾಕಷ್ಟು ಒಲವಿತ್ತು. ಚಿಕ್ಕ ವಯಸ್ಸಿನಲ್ಲೇ ಸುಮಾರು 500ಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿದ ಮೇಲೆ ಆಧ್ಯಾತ್ಮದ ಮೇಲೆ ಸಾಕಷ್ಟು ಒಲವಾಗಿ ಬಸವಾದಿ ತತ್ವಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರಕ್ಕೆ ಮಾತೆ ಮಹಾದೇವಿಯವರು ಪದಾರ್ಪಣೆ ಮಾಡಿ ಸಾಕಷ್ಟು ಜನರಿಗೆ ಸ್ಫೂರ್ತಿ ಕೂಡ ಆಗಿದ್ರು. ಇನ್ನು ಈಗ ಬಂದಿರೋ ಮಾಹಿತಿ ಪ್ರಕಾರ ಶನಿವಾರ ಕೂಡಲ ಸಂಗಮದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ ಅಂತ ಗೊತ್ತಾಗ್ತಾ ಇದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತಾ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಈ ಬಗ್ಗೆ ಈಗ
ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಎಂಬಿ ಪಾಟೀಲ್ ಅವರು ನಿನ್ನೆನೂ ಕೂಡ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ರು. ಈಗ ಶನಿವಾರ ಕೂಡಲ ಸಂಗಮದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ ಅನ್ನೋ ಮಾಹಿತಿಯನ್ನ ಈಗ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್ ಅವರು. ಶನಿವಾರ ಕೂಡಲ ಸಂಗಮದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ. ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆಯನ್ನ ಮಾಡ್ತೀನಿ. ಸಕಲ ಸರ್ಕಾರಿ ಗೌರವವನ್ನ ಮಾತೆ ಮಹಾದೇವಿ ಅವರಿಗೆ ಸಲ್ಲಿಕೆ ಮಾಡುವ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಗೃಹ ಸಚಿವರು ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾತೆ ಮಹಾದೇವಿ ಅಂತಿಮ ದರ್ಶನದ ಬಳಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಡಿದ್ದು ಮಧ್ಯಾಹ್ನ ಅಂದ್ರೆ ಶನಿವಾರ 3 ಗಂಟೆಗೆ ಕೂಡಲ ಸಂಗಮದಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತ ಗೃಹ ಸಚಿವ ಎಂಬಿ ಪಾಟೀಲ್ ಅವರು ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಂತಿಮ ವಿಧಿವಿಧಾನಗಳು ನಡೆಯುವಂತ ಸಂದರ್ಭದಲ್ಲಿ ಸಕಲ ಸರ್ಕಾರಿ ಗೌರವದ ಸಲ್ಲಿಕೆ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಮುಖ್ಯಮಂತ್ರಿಗಳ ಜೊತೆ ನಾನು ಈ ಬಗ್ಗೆ ಮಾತುಕತೆಯನ್ನ ಮಾಡಿ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಪೂಜ್ಯನೀಯ ಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರು ಇಂದು 4:45 ಲಿಂಗೈಕ್ಯರಾಗಿದ್ದಾರೆ. ನಿನ್ನೆನೆ ತಮ್ಮ 73ನೇ ಜನ್ಮೋತ್ಸವ ನಿನ್ನೆ ಆಗಿತ್ತು. ಈಗ 74ನೇ ಇದರಲ್ಲಿ ಇಂದು ಪಾದಾರ್ಪಣೆ ಮಾಡಿರುವಂಥ ಸಂದರ್ಭದಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಿರಂತರ ಸುಮಾರು 51 ವರ್ಷ ಲಿಂಗಾನಂದ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಬಸವ ಸಾಹಿತ್ಯವನ್ನು ಪ್ರಚಾರ ಮಾಡುವ ಜೊತೆಗೆ ಅನೇಕ ಲೇಖನ ಗ್ರಂಥಗಳನ್ನು ಬರೆಯುವ ಮೂಲಕ ತಮ್ಮದೇ ಆದಂಥ ಕೊಡುಗೆಯನ್ನು ಇವತ್ತೊಂದು ದಿವಸ ಸುಮಾರು 51 ವರ್ಷದ ಅವರ ಸಾರ್ಥಕ ಬದುಕಿನಲ್ಲಿ ಇವತ್ತೊಂದು ದಿವಸ ಅವರು ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಡೆಲ್ಲಿ ಹಿಡ್ಕೊಂಡು ವಿದೇಶದಲ್ಲಿ ಕೂಡ ಅವರ ಭಕ್ತರು ಇವತ್ತೊಂದು ದಿವಸ ಎಲ್ಲ ಕಡೆನೂ ಕೂಡ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ಕೂಡ ಅವರ ಭಕ್ತರು ಲಕ್ಷಾಂತರ ಜನ ಇವತ್ತೊಂದು ದಿವಸ ಇದ್ದಾರೆ. ಅವರು ಕೊನೆಯದಾಗಿ 2 ಗ್ರಂಥಗಳನ್ನು ಕೂಡ ರಚನೆ ಮಾಡಿದರು. ಅದು ಬಹುಶಃ ನಿನ್ನೆ ಒಂದು ಮತ್ತೊಂದು ನಾಡ್ದು ಒಂದು ಬಿಡುಗಡೆ ಆಗುವಂಥ ಸಂದರ್ಭ ಇತ್ತು. ಹೀಗಾಗಿ ಅವರು ದೊಡ್ಡ ಕೊಡುಗೆಯನ್ನು ಇವತ್ತು ಕೊಟ್ಟು ಇವತ್ತು ಈ ಲೋಕವನ್ನು ಇವತ್ತೊಂದು ದಿವಸ ಅವರು ತ್ಯಜಿಸಿದ್ದಾರೆ. ನಾನು ನನ್ನ ಅಂತಿಮ ನಮನಗಳನ್ನ ಅವ್ರಿಗೆ ದಿವಸ ಸಲ್ಲಿಸಲಿಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನು ಇದಕ್ಕೂ ಮುನ್ನ ಮಣಿಪಾಲ್ ಆಸ್ಪತ್ರೆಗೆ ಗೃಹ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಶಾಮನೂರು ಶಿವಶಂಕರಪ್ಪ, ಬಸವರಾಜ ಹೊರಟ್ಟಿ, ಎಚ್.ಕೆ. ಪಾಟೀಲ್, ನಟ ಚೇತನ್ ಭೇಟಿಯನ್ನ ಕೊಟ್ಟಿದ್ರು. ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿದ್ರು. ಅಖಿಲ ಭಾರತ ವೀರ ಶೈವ ಮಹಾಸಂಘದಿಂದ ನಾವು ಸಂತಾಪವನ್ನು ಸೂಚನೆಯನ್ನು ಮಾಡ್ತಾ ಇದ್ದೇವೆ. ಅಸಂಖ್ಯಾತ ಭಕ್ತರನ್ನು ಹೊಂದಿರತಕ್ಕಂಥ ಮಾತೆ ಮಹಾದೇವಿಯವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೀವಿ. ಅಖಿಲ ಭಾರತ ಲಿಂಗಾಯತ ಧರ್ಮಕ್ಕಾಗಿ ಹೋರಾಟವನ್ನು ಮಾಡಿದಂಥ ಮಾತೆ ಮಹಾದೇವಿಯವರು ಹುಟ್ಟು ಹೋರಾಟಗಾರರು ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೆಲ್ಲಿವರೆಗೆ ಎಲ್ಲ ಕಡೆಗೆ ಹೋಗಿ ಆಂಧ್ರ, ತೆಲಂಗಾಣ ಕಡೆ ಎಲ್ಲ ಹೋಗಿ ಬಸವ ತತ್ವವನ್ನು ಪ್ರಚಾರ ಮಾಡಿದಂಥ ಮಾತೆ ಮಹಾದೇವಿಯವರು ನನಗನಿಸಿದ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಮಹಾದೇವಿಯವರು ಮಾತೆ ಮಹಾದೇವಿಯವರು ಒಬ್ಬರು ಹೆಣ್ಣು ಮಗಳಾಗಿ ಮಾತೆ ಮಹಾದೇವಿ ಎಣಿಸ್ಕೊಂಡ ಒಂದು ಮತ್ತು ಈ ದೀಕ್ಷೆಯನ್ನು ತೊಗೊಂಡವರು ಮೊಟ್ಟ ಮೊದಲನೇ ಹೆಣ್ಮಗಳು. ಅವರು ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಅವರು ಅಪಾರವಾದಂಥ ಭಕ್ತರು ಹೊಂದ್ಯಾರ. ಅವರ ಲಿಂಗೈಕ್ಯರಾದದ್ದು ಈ ನಾಡಿಗೆ ದೊಡ್ಡದಾದಂಥ ಒಂದು ನೋವನ್ನುಂಟು ಮಾಡಿದೆ. ಆದರೆ ಅವ್ರು ಹೇಳ್ತಿದ್ರು, ನಮ್ಮ ಎಂ ಬಿ ಪಾಟೀಲ್ ಹೇಳ್ದಂಗೆ ಮರಣವೇ ಮಾಡೋಮ್ಮೆ ಅಂತಿದ್ರು. ಅವ್ರು ಯಾವುದಕ್ಕೂ ಚಿಂತೆ ಮಾಡ್ತಿದ್ರು. ಅವರ ತತ್ವ ಆದರ್ಶಗಳನ್ನು ಮುಂದೆ ನಾವೆಲ್ಲ ನಡೆಸ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮಾತೆ ಮಹಾದೇವಿ ಲಿಂಗೈಕ್ಯ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಬಂತು ನಮಗೆ. ಇದು ನಮ್ಮೆಲ್ಲರಿಗೂ ಭಾಳ ನೋವಾಗಿದೆ. ಇದು ಭಾಳ ದೊಡ್ಡ ನಮ್ಮ ಇಡೀ ಕರ್ನಾಟಕಕ್ಕೆ, ನಮ್ಮ ಇಡೀ ಒಂದು ದಕ್ಷಿಣ ಭಾರತ, ಮಹಾರಾಷ್ಟ್ರ ಎಲ್ಲರಿಗೂ ಒಂದು ಭಾಳ ದೊಡ್ಡ ಲಾಸು. ಆ್ಯಂಡ್ ನಾವು ಮುಖ್ಯವಾಗಿ ಯುವಕರಾಗಿ ಮಾತೆ ಮಹಾದೇವಿ ನಮ್ಮ ಮಾರ್ಗದರ್ಶನ ಇಟ್ಕೊಂಡು ನಾವು ಬಸವಣ್ಣವರು ಮತ್ತು ಶರಣರ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ಮುಂದೆ ಓಡಿಸ್ತೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ಮಾತೆ ಮಹಾದೇವಿ ಅವರ 73ನೇ ಹುಟ್ಟುಹಬ್ಬವನ್ನ ನಿನ್ನೆಯಷ್ಟೇ ಆಚರಿಸಲಾಗಿತ್ತು. 13 ಮಾರ್ಚ್ 1946ರಲ್ಲಿ ಚಿತ್ರದುರ್ಗದ ಸಾಸಲಹಟ್ಟಿಯಲ್ಲಿ ಮಾತೆ ಮಹಾದೇವಿಯವರು ಜನಿಸಿದರು. ಹುಟ್ಟುಹಬ್ಬದ ಮರುದಿನವೇ ಅಂದ್ರೆ ಇವತ್ತು 14ನೇ ಮಾರ್ಚ್ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಂಜೆ 4:45ಕ್ಕೆ ಲಿಂಗೈಕ್ಯರಾಗಿದ್ದಾರೆ. ಇವತ್ತು ಇಡೀ ದಿನ ಬೆಂಗಳೂರಿನ ಬಸವ ಮಂಟಪದಲ್ಲಿ ಪೂಜಾ ಕಾರ್ಯಕ್ರಮ, ಭಜನೆ, ಪ್ರಾರ್ಥನೆ ನಡೆಯಲಿದ್ದು ನಾಳೆ 12 ಗಂಟೆಗೆ
ಬೆಂಗಳೂರಿನಿಂದ ಪಾರ್ಥಿವ ಶರೀರ ಹಿರಿಯೂರು, ಚಳ್ಳಕೆರೆ, ಚಿತ್ರದುರ್ಗ ಮಾರ್ಗವಾಗಿ ಅಂತಿಮ ಮೆರವಣಿಗೆ ನಡೆಯಲಿದೆ. ಇನ್ನು ಹುಟ್ಟೂರಲ್ಲಿ ಅಂತಿಮ ದರ್ಶನದ ಬಳಿಕ ಬಾಗಲಕೋಟೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮಕ್ಕೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನದ ಬಳಿಕ ನಾಡಿದ್ದು ಅಂದ್ರೆ ಶನಿವಾರ ಮಧ್ಯಾಹ್ನ 3ರಿಂದ 5:30ರವರೆಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ ಅಂತ ಬಸವ ಧರ್ಮ ಪೀಠದ ಉತ್ತರಾಧಿಕಾರಿ ಮಾತೆ ಗಂಗಾದೇವಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಧ್ಯಾಹ್ನ 4:45 ಲಿಂಗೈಕ್ಯರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ದುಃಖವನ್ನಿಸ್ತಾ ಇದೆ. ಸಮಸ್ತ ನಾಡಿನ ಬಂಧುಗಳಿಗೆಲ್ಲ ಈ ದುಃಖದ ವಿಚಾರವನ್ನು ನಾನೀಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಇಂದು ಬಸವ ಮಂಟಪದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡಿ ಇಂದು ರಾತ್ರಿ ಪೂರ್ತಿ ಬೆಂಗಳೂರು ಬಸವ ಮಂಟಪದಲ್ಲಿದ್ದು ಭಜನೆ ಪ್ರಾರ್ಥನೆ ಎಲ್ಲ ಮಾಡಿ ನಾಳೆ 11-12 ಗಂಟೆಗೆ ಇಲ್ಲಿಂದು ಪ್ರವಾಸವನ್ನು ನಾವು ಮಾಡ್ತಾ ಇದ್ದೀವಿ. ನಾಯಕನಹಟ್ಟಿ ಶರಣರ ಒಂದು ಸ್ಥಳ ನಾಯಕನಹಟ್ಟಿಗೆ ಹೋಗಿ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಭಕ್ತರೆಲ್ಲ ದರ್ಶನವನ್ನು ಮಾಡಿದ ನಂತರ ನಮ್ಮ ಧರ್ಮಕ್ಷೇತ್ರವಾದಂಥ ಕೂಡಲ ಸಂಗಮಕ್ಕೆ ಹೋಗಿ ಕೂಡಲ ಸಂಗಮದಲ್ಲಿ ನಾಳೆ ರಾತ್ರಿ ಮತ್ತು ನಾಡಿದ್ದು ಮಧ್ಯಾಹ್ನ ಶನಿವಾರ ದಿವಸ ಸಾಯಂಕಾಲ 3ರಿಂದ 5 ಗಂಟೆಯವರೆಗೂ ನಾವು ಅಂತ್ಯಕ್ರಿಯೆಯನ್ನು ಮಾಡ್ತೀವಿ ಅಂತ ಈ ದುಃಖದ ವಿಚಾರವನ್ನು ತಿಳಿಸಲಿಕ್ಕೆ ನನಗೆ ಬಹಳ ವಿಷಾದ ಅನ್ನಿಸ್ತಾ ಇದೆ. ಅಂಥ ಮಹಾತಾಯಿಯನ್ನು ನಾವು ಕಳ್ಕೊಂಡು ಇಂದು ಬಸವಧರ್ಮ ಪೀಠದ ಪೀಠಾಧ್ಯಕ್ಷರಾದಂತಹ ಶ್ರೀಮನ್ನಿರಂಜನ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಪೂಜ್ಯ ಮಾತಾಜಿಯವರು ಇಂದು 4:45 ಅವರು ಉರಿಯುಂಡ ಕರ್ಪೂರದಂತೆ ಆ ಸೃಷ್ಟಿಕರ್ತ ಲಿಂಗದೇವನಲ್ಲಿ ಅವರು ಸಮನ್ವಯಗೊಂಡಿದ್ದಾರೆ, ಲೀನವಾಗಿದ್ದಾರೆ. ನಮ್ಮೆಲ್ಲರಿಗೂ ಒಂದು ದುಃಖದ ಸಂಗತಿ. ಮಾತಾಜಿಯವರು ಇವತ್ತು ಲಿಂಗೈಕ್ಯರಾಗಿದ್ದ ಸುದ್ದಿ ಕೇಳಿ ನಮಗೂ ನಿಜವಾಗಲೂ ಬಹಳ ದೊಡ್ಡ ದುಃಖ ಅನ್ನಿಸ್ತಾ ಇದೆ. ನಮ್ಮ ಸಮಾಜದ ಲಿಂಗಾಯತ ಧರ್ಮದ ದೊಡ್ಡ ಶಕ್ತಿ ಕೇಂದ್ರ 50 ವರ್ಷ ಸತತವಾಗಿ ಬಸವಣ್ಣನಿಲ್ಲದೆ ಬದುಕೇ ಇಲ್ಲೆಂದು ನಂಬಿ ನಡೆಯುತ್ತಿರತಕ್ಕಂಥ ಮಾತಾಜಿಯವರು ಇವತ್ತು ನಾವು ಎಲ್ಲರೂ ದುಃಖದ ಮಡಿಲಲ್ಲಿದ್ದೇವೆ ಅಂತ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಮಾತೆ ಮಹಾದೇವಿ ಅವರು ಲಿಂಗೈಕ್ಯರಾಗಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಸಿಎಂ ಕುಮಾರಸ್ವಾಮಿ, ಸಚಿವ ಕೆಜೆ ಜಾರ್ಜ್ ಟ್ವೀಟ್ ಮುಖಾಂತರವಾಗಿ ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮುಖಾಂತರವಾಗಿ ಸಂತಾಪವನ್ನು ಸೂಚಿಸಿದ್ದಾರೆ. ಇವತ್ತು ಲಿಂಗೈಕ್ಯರಾಗಿರುವಂತಹ ಕೂಡಲ ಸಂಗಮ ಬಸವ ಧರ್ಮ ಪೀಠದ ಅಧ್ಯಕ್ಷೆ ಮಾತೆ ಮಹಾದೇವಿ ಅವರಿಗೆ ಶ್ರದ್ಧಾಂಜಲಿ ಅಂತ ಹೇಳಿದ್ದಾರೆ. ಜೊತೆಗೆ ಬಸವ ತತ್ವ ಪ್ರಚಾರಕ್ಕೆ ತನ್ನ ಬದುಕನ್ನೇ ಮುಡಿಪಾಗಿ ಇಟ್ಟಿದ್ರು. ನೇರ ನಡೆ ನುಡಿ ಮತ್ತು ಜನಪರ ನಿಲುವಿನ ಶರಣೆ ಇನ್ನಷ್ಟು ಕಾಲ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಇರಬೇಕಾಗಿತ್ತು ಅನ್ನೋ ಅಭಿಪ್ರಾಯವನ್ನ ಕೂಡ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ದಾರೆ ಟ್ವೀಟ್ ಮುಖೇನ. ಇನ್ನು ದೇವೇಗೌಡರು ಕೂಡ ಅವರ ಟ್ವಿಟರ್ ಖಾತೆಯಲ್ಲಿ ಸಂತಾಪವನ್ನ ಸೂಚಿಸಿದ್ದಾರೆ. ಬಸವ ತತ್ವವನ್ನ ನಾಡಿನಾದ್ಯಂತ ಪಸರಿಸಿದ ಮಾತೆ ಮಹಾದೇವಿಯವರು ಲಿಂಗೈಕ್ಯರಾದ ಸುದ್ದಿ ಮನಸ್ಸಿಗೆ ಅತೀವ ದುಃಖವನ್ನ ಉಂಟು ಮಾಡಿದೆ. ಕಿರಿಯ ವಯಸ್ಸಿನಲ್ಲೇ ಹಿರಿದಾದ ಜ್ಞಾನವನ್ನ ಅವರು ಗಳಿಸಿದ್ರು. ಜನಸಾಮಾನ್ಯರಿಗೆ ದಾರಿ ಎರೆದ ಶಿವಶರಣೆಗೆ ಭಗವಂತ ಕೈಲಾಸವನ್ನ ಪ್ರಾಪ್ತಿ ಮಾಡಲಿ, ಕರುಣಿಸ್ಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅಂತ ದೇವೇಗೌಡರು ಟ್ವೀಟ್ ಮುಖೇನ ಹೇಳಿದ್ದಾರೆ. ಹಾಗೇನೆ ಯಡಿಯೂರಪ್ಪ ಅವರು ಕೂಡ ಟ್ವೀಟ್ ಮುಖೇನ ಸಂತಾಪವನ್ನು ಸೂಚಿಸಿದ್ದಾರೆ. ಬಸವ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ ಅವರು ಲಿಂಗೈಕ್ಯರಾಗಿದ್ದು ಆ ಸುದ್ದಿ ತಿಳಿದು ತೀವ್ರ ಆಘಾತ ಆಗಿದೆ. ಕಿರಿಯ ವಯಸ್ಸಲ್ಲೇ ಈ ರೀತಿ ಸನ್ಯಾಸ ಸ್ವೀಕರಿಸಿ ಶರಣ ಧರ್ಮದ ಪ್ರಚಾರವನ್ನ ಅವರು ಮಾಡಿದ್ರು. ಹಾಗಾಗಿ ಅಮೋಘ ಸೇವೆ ಸಲ್ಲಿಸಿದ್ದಾರೆ. ಇವರು ಲಿಂಗೈಕ್ಯರಾಗಿರೋದ್ರಿಂದ ಸಾಕಷ್ಟು ದುಃಖವಾಗಿದೆ ಅಂತ ಹೇಳಿದ್ದಾರೆ. ಸನ್ಯಾಸ ಸ್ವೀಕರಿಸಿ ಪ್ರಥಮ ಮಹಿಳಾ ಜಗದ್ಗುರು ಎಂದು ಗುರುತಿಸಲ್ಪಟ್ಟಂತಹ ಮಾತಾ ಮಹಾದೇವಿಯವರು ಲಿಂಗೈಕ್ಯರಾಗಿರುವಂತಹದ್ದು ತುಂಬಾ ನೋವನ್ನು ಮಾಡಿದೆ. ಬಹಳ ಬೇರೆ ಬೇರೆ ಕಾರಣಕ್ಕಾಗಿ ಆರೋಗ್ಯ ಅವರಿಗೆ ಕೆಟ್ಟಿತ್ತು. ಕೂಡಲ ಸಂಗಮ ಬಸವಪೀಠದ ಅಧ್ಯಕ್ಷೆಯಾಗಿದ್ದ ಇವರು ಅಮೆರಿಕ, ಕೆನಡಾದಲ್ಲಿ ಕೂಡ ಧರ್ಮ ಪ್ರಚಾರವನ್ನು ಮಾಡಿದ್ರು. ಗುರು ಲಿಂಗಾನಂದ ಗುರುಗಳಿಂದ ಪ್ರಭಾವಿತರಾಗಿದ್ದ ಇವರು ಅಪಾರ ಭಕ್ತವರನ್ನ ಹೊಂದಿದ್ರು.
ಅಂಥವರು ಶಿವೈಕ್ಯರಾಗಿದ್ದಾರೆ. ಆತ್ಮಕ್ಕೆ ಶಾಂತಿ. ಇನ್ನು ಮಾತೆ ಮಹಾದೇವಿ ಇದೇ ವರ್ಷ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ನಡೆದಂತ 32ನೇ ಶರಣ ಮೇಳದಲ್ಲಿ ಮಾತನಾಡಿದ್ದೇ ಕೊನೆ. ಅವತ್ತು ಆರೋಗ್ಯ ಸರಿ ಇಲ್ಲದಿದ್ರೂ ಕೂಡ ಆಸ್ಪತ್ರೆಯಿಂದ ವೇದಿಕೆಗೆ ಬಂದು ಭಾಷಣವನ್ನ ಮಾಡಿದ್ರು. ಒಂದು ವಿಧಾನಸಭೆಯಲ್ಲಿ ಏನು ಅದ್ಭುತವಾಗಿ ಭಾಷಣ ಮಾಡಿದ್ರು ಅಂದ್ರೆ, ಸುಮಾರು 3/4 ಗಂಟೆಗಳ ಕಾಲ ಬಸವಣ್ಣನವರ ಕಾಯಕ ಅಂದ್ರೇನು, ದಾಸೋಹ ಅಂದ್ರೇನು, ಕಾಯಕ ತತ್ವ ಅಂದ್ರೆ ಅದರ ಏನು ವಿಮರ್ಶೆ ಮಾಡಿ ಇಷ್ಟು ಚೆನ್ನಾಗಿ ಮಾತಾಡಿದ್ರು, ವಚನಗಳನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು. ಅದನ್ನೆಲ್ಲ ನೋಡಿದಾಗ ನನಗೆ ಬಹಳ ಬಹಳ ಖುಷಿ ಅನ್ನಿಸ್ತು. ಅಲ್ಲ, ನಂತರ ಯಡಿಯೂರಪ್ಪನವರು ಮಾತಾಡಿದ್ರು. ಒಂದು ಸಲನೂ ಅವ್ರ ನಾಲ್ಗೆ ಮೇಲೆ ಬಸವಣ್ಣ ಅಂತ ಶಬ್ದ ಬರಲಿಲ್ಲ. ಇನ್ನು ನಾಡಿದ್ದು ಅಂದ್ರೆ ಶನಿವಾರ ಕೂಡಲ ಸಂಗಮದಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದ್ದು ಕ್ರಿಯಾ ಸಮಾಧಿ ನಿರ್ಮಾಣ ಸಿದ್ಧತೆಗಳು ನಡೀತಾ ಇದೆ. ಬಸವ ಧರ್ಮ ಪೀಠದ ಆವರಣದಲ್ಲಿರುವಂತಹ ಶರಣರ ಲೋಕದಲ್ಲಿ ಸಮಾಧಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಾತೆ ಮಹಾದೇವಿಯವರ ಪೂರ್ವ ಇಚ್ಛೆಯಂತೆ ನಿಗದಿಯಾಗಿರುವ ಸಮಾಧಿ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ಅದಕ್ಕೋಸ್ಕರ ಸಕಲ ರೀತಿಯಲ್ಲೂ ಕೂಡ ತಯಾರಿಗಳು ನಡೀತಾ ಇದೆ. ದೃಶ್ಯದಲ್ಲೂ ಕೂಡ ನಾವು ಅದನ್ನ ಗಮನಿಸಬಹುದು. ಮಾತೆ ಮಹಾದೇವಿಯವರು ಲಿಂಗೈಕ್ಯರಾಗಿದ್ದು ಅವರ ಹುಟ್ಟೂರು ಚಿತ್ರದುರ್ಗದ ಸಾಸಲಹಟ್ಟಿಯಲ್ಲಿ ಇದೀಗ ನೇರವ ಮೌನ ಆವರಿಸಿದೆ. 30 ವರ್ಷಗಳ ಹಿಂದೆಯೇ ಹುಟ್ಟಿದ ಮನೆಯನ್ನ ಬೇರೆಯವರಿಗೆ ನೀಡಿದ್ರು ಮಾತೆ ಮಹಾದೇವಿ. ಪಾರ್ಥಿವ ಶರೀರವನ್ನ ಹುಟ್ಟೂರಲ್ಲಿ ದರ್ಶನಕ್ಕೆ ಇಡುವಂತೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ.